ಪ್ರಕೃತಿ ಸೃಷ್ಟಿಕರ್ತನ ಅಭೂತಪೂರ್ವ ವಿಸ್ಮಯ. ಅದು ಶತಶತಮಾನಗಳಿಂದಲೂ ಮಾನವನಿಂದ ಭೇದಿಸಲು ಅಸಾಧ್ಯವಾದ ಕೌತುಕಗಳ ಆಗರ. ಬಗೆದಷ್ಟು ಮುಗಿಯದ, ಅರ್ಥೈಸಿಕೊಳ್ಳಲು ಯತ್ನಿಸಿದಷ್ಟು ರಹಸ್ಯಮಯ ಎನಿಸುವ ಈ ನಿಸರ್ಗದಲ್ಲಿ ನಿಜಕ್ಕೂ ಅಗೋಚರ ಶಕ್ತಿಗಳು ನೆಲೆಸಿವೆಯಾ? ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವ ವಿಶೇಷ ಕಾರ್ಯಕ್ರಮವೇ ಇದು ಸಾಧ್ಯ. ಇಂದು ಆಧುನಿಕ ಇಂಗ್ಲಿಷ್ ವೈದ್ಯ ಪದ್ಧತಿಯಲ್ಲಿ ವಾಸಿಯಾಗದ ಕಾಯಿಲೆಗಳೇ ಇಲ್ಲ ಎಂಬಂತಾಗಿದೆ. ಆದರೂ ಕೂಡ ಕೆಲವೊಂದು ಕಾಯಿಲೆಗಳನ್ನು ಸಂಪೂರ್ಣವಾಗಿ ವಾಸಿ ಮಾಡುವಲ್ಲಿ ಇದು ವಿಫಲವಾಗಿದೆ. ಆದರೆ ಇದಕ್ಕೆ ಸವಾಲೆಸೆಯುವಂತೆ ಈ ಆಧುನಿಕ ಔಷಧಿಯಲ್ಲಿ ಸಂಪೂರ್ಣವಾಗಿ ಬೇಗನೆ ವಾಸಿ ಮಾಡಲಾಗದ ಕಾಯಿಲೆಯನ್ನು ಮಲೆನಾಡಿನ ಆಯುರ್ವೇದ ಔಷಧಿಯೊಂದು ವಾಸಿ ಮಾಡುತ್ತಿದೆ ಎಂದರೆ ಅಚ್ಚರಿಯಾಗದೇ ಇರದು. ಹಾಗಾದರೆ ಆ ಕಾಯಿಲೆ ಯಾವುದು? ಆ ಔಷಧಿ ಯಾವುದು? ನೋಡೋಣ ಬನ್ನಿ. ಇಂದು ಆಧುನಿಕ ವೈದ್ಯ ಪದ್ಧತಿ ಬಾನೆತ್ತರಕ್ಕೆ ಏರಿದೆ. ಏಡ್ಸ್, ಕ್ಯಾನ್ಸರ್ನಂತಹ ಕೆಲವೊಂದು ಕಾಯಿಲೆಗಳನ್ನು ಬಿಟ್ಟರೆ ಇಲ್ಲಿ ಪ್ರತಿಯೊಂದು ಕಾಯಿಲೆಗಳಿಗೂ ಔಷಧಿ ಇದೆ. ಆಧುನಿಕ ವೈದ್ಯ ಪದ್ಧತಿಯಲ್ಲಿ ಬಗೆಹರಿಯದ ಸಮಸ್ಯೆಗಳೇ ಇಲ್ಲ ಎಂಬಂತಾಗಿದೆ. ಸಂದರ್ಭ ಹೀಗಿರುವಾಗಲೂ ಕೂಡ ಕೆಲವೊಂದು ಕಾಯಿಲೆಗಳನ್ನು ಸಂಪೂರ್ಣವಾಗಿ ವಾಸಿ ಮಾಡುವಲ್ಲಿ ವಿಫಲವಾಗಿದೆ. ಅಂಥ ಕಾಯಿಲೆಗಳಲ್ಲಿ ಒಂದು ಈ ಹಳದಿ ಕಾಮಾಲೆ. ಕಾಮಾಲೆ ಒಂದು ಕಾಯಿಲೆ. ಇದನ್ನ ಅರಿಶಿನ ಕಾಮಾಲೆ, ಇಂಗ್ಲಿಷ್ನಲ್ಲಿ ಜಾಂಡೀಸ್ ಅಂತ ಕರೀತಾರೆ. ಇದೊಂದು ಮಾಮೂಲಿ ರೋಗವೆನಿಸಿದ್ರೂ ಇದು ತುಂಬಾ ಅಪಾಯಕಾರಿ ಕಾಯಿಲೆ. ಇಂತಹ ಅಪಾಯಕಾರಿ ಜಾಂಡೀಸ್ ದೇಹದಲ್ಲಿ ರಕ್ತ ಕಣಗಳು ಕಡಿಮೆಯಾದಾಗ ಉಂಟಾಗುತ್ತೆ. ಇದು ಬಂದರೆ ಉಗುರುಗಳು, ಕಣ್ಣುಗಳು ಹಳದಿ ಬಣ್ಣಕ್ಕೆ ತಿರುಗುತ್ತವೆ, ಮೂತ್ರ ಹಳದಿ ಹೋಗುತ್ತೆ, ಹೆಚ್ಚು ಸುಸ್ತಾಗತ್ತೆ, ಬಾಯಲ್ಲಿ ನೀರು ಬಂದಂತಾಗಿ ವಾಂತಿಯಾಗತ್ತೆ, ಸಂಧಿವಾತ ಉಂಟಾಗುತ್ತೆ, ಹೊಟ್ಟೆಯ ಕೆಳಭಾಗ ನೋಯುತ್ತೆ, ಜೀರ್ಣಕ್ರಿಯೆ ಸರಿಯಾಗಿ ಆಗುವುದಿಲ್ಲ, ದೇಹದ ಉಷ್ಣತೆ ಹೆಚ್ಚುತ್ತೆ, ತುರಿಕೆ ಉಂಟಾಗುತ್ತೆ. ಹೀಗೆ ಹಲವಾರು ಲಕ್ಷಣಗಳು ಕಂಡುಬರುತ್ತವೆ. ಈ ಕಾಯಿಲೆಗಳನ್ನು ಪ್ರಾರಂಭದಲ್ಲಿಯೇ ಗುರುತಿಸಿದರೆ ಗುಣಪಡಿಸೋದು ಸುಲಭ. ಇಲ್ಲವಾದರೆ ಪ್ರಾಣಕ್ಕೆ ಅಪಾಯ ಉಂಟಾಗುವ ಸಾಧ್ಯತೆ ಇರುತ್ತೆ. ಇಂತಹ ಲಕ್ಷಣಗಳು ಉಂಟಾದ ತಕ್ಷಣ ನಾವೆಲ್ಲ ಓಡಿ ಹೋಗೋದು ವೈದ್ಯರ ಬಳಿಗೆ. ಇಂತಹ ಕಾಯಿಲೆಯನ್ನು ಅಷ್ಟು ಬೇಗನೆ ಗುರುತಿಸುವುದು ವೈದ್ಯರಿಗೂ ಕೂಡ ಕಷ್ಟ. ಒಂದು ವೇಳೆ ಗುರುತಿಸಿದರೂ ಈ ಕಾಯಿಲೆಗೆ ಇಂಗ್ಲಿಷ್ ಮೆಡಿಸಿನ್ನಲ್ಲಿ ತುಂಬ ಪರಿಣಾಮಕಾರಿ ಔಷಧಿ ಇಲ್ಲ. ಈ ಕಾಯಿಲೆಯನ್ನು ವಾಸಿ ಮಾಡಿಕೊಳ್ಳಲು ಹಲವಾರು ದಿನ ಆಸ್ಪತ್ರೆಯಲ್ಲಿಯೇ ಇದ್ದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಾಗತ್ತೆ, ತುಂಬ ಪ್ರಯಾಸ ಪಡಬೇಕಾಗುತ್ತೆ. ಆದರೂ ಈ ಕಾಯಿಲೆಯನ್ನು ಸಂಪೂರ್ಣವಾಗಿ ವಾಸಿ ಮಾಡಿಕೊಳ್ಳುವುದು ಕಷ್ಟ ಸಾಧ್ಯ. ನೋಡಿ ಸರ್, ಜಾಂಡೀಸಿಗೆ ಈ ಡಾಕ್ಟ್ರ್ ಔಷಧಿ ಎಲ್ಲ ಅಷ್ಟು ಇದಾಗಲ್ಲ. ಇಂಗ್ಲೀಷ್ ಮೆಡಿಸಿನ್ನಲ್ಲಿ ಅಷ್ಟು ಕ್ಯೂರ್ ಆಗಲ್ಲ ಬೇಗ. 2 ತಿಂಗಳು 3 ತಿಂಗಳು ಹೀಗೆಲ್ಲ ಬೇಕು. ಸಂದರ್ಭ ಹೀಗಿರುವಾಗ ಇದಕ್ಕೆ ಸವಾಲೆಸೆಯುವಂತೆ ಮಲೆನಾಡಿನಲ್ಲಿರುವ ಆಯುರ್ವೇದ ಔಷಧಿಯೊಂದು ಇಂಗ್ಲಿಷ್ ಔಷಧಿಯಲ್ಲಿ ತಿಂಗಳುಗಟ್ಟಲೆ ವಾಸಿಯಾಗದ ಈ ಕಾಮಾಲೆಯನ್ನು ಕೇವಲ 8 ದಿನದಲ್ಲಿ ಕಡಿಮೆ ಮಾಡ್ತಾ ಇದೆ. ಅದೇ ನಮ್ಮ ಆಯುರ್ವೇದಿಕಲ್ಲಾದರೆ ಒಂದು 3 ದಿವಸ 5 ದಿವಸ 7 ದಿವಸ ಔಷಧಿ ಎಷ್ಟೇ ಸ್ಟ್ರಾಂಗ್ ಇದ್ರೂ ಅದು ಕ್ಯೂರ್ ಆಗುತ್ತೆ. ಜಾಂಡೀಸ್ಗೆ ತುತ್ತಾಗಿ ಹಲವಾರು ಆಸ್ಪತ್ರೆಗಳನ್ನು ಸುತ್ತಿ ಲಕ್ಷಾಂತರ ಹಣವನ್ನು ವೆಚ್ಚ ಮಾಡಿ ಎಲ್ಲಿಯೂ ಸಂಪೂರ್ಣ ವಾಸಿಯಾಗದೆ ಬೇಸತ್ತ ರೋಗಿಗಳು ಕೊನೆಗೆ ಮುಖ ಮಾಡುವುದು ಪುರಾತನ ಇತಿಹಾಸವಿರುವ ಮಲೆನಾಡಿನ ಈ ಸಂಜೀವಿನಿ ಸ್ಥಳದತ್ತ.
ಇವರ ಹೆಸರು ಸುಬ್ರಹ್ಮಣ್ಯ, ರೈತರು. ಇವರಿಗೂ ಕೂಡ 4 ವರ್ಷಗಳ ಹಿಂದೆ ಜಾಂಡೀಸ್ ಬಂದು ತುಂಬಾ ತೊಂದರೆ ಅನುಭವಿಸಿದ್ದಾರೆ. ಚೆನ್ನಾಗಿ ಓಡಾಡಿಕೊಂಡು ಬೇಸಾಯ ಮಾಡಿಕೊಂಡಿದ್ದ ಇವರಿಗೆ ಈಗ 4 ವರ್ಷಗಳ ಹಿಂದೆ ಇದ್ದಕ್ಕಿದ್ದಂತೆ ಸುಸ್ತಾಗಿ ಆಗಾಗ ವಾಂತಿಯಾಗಲು ಶುರುವಾಯಿತಂತೆ. ಜೊತೆಗೆ ಕಣ್ಣು ಮತ್ತು ಉಗುರುಗಳು ಹಳದಿ ವರ್ಣ ತಾಳಿತವಂತೆ. ಇದರಿಂದ ಹೆದರಿದ ಇವರು ಆಸ್ಪತ್ರೆಗೆ ತೋರಿಸಿದಾಗ ಇವರಿಗೆ ಜಾಂಡೀಸ್ ಬಂದಿರುವುದು ಗೊತ್ತಾಗುತ್ತೆ. 4 ವರ್ಷದ ಕೆಳಗಡೆ ನನಗೆ ಜಾಂಡೀಸ್ ಇದಾಗಿತ್ತು. ಅದು ವಿಪರೀತವಾಗಿ ವಾಮಿಟ್ಟು, ಎದೆ ನೋವು, ಜ್ವರ ಎಲ್ಲ ಬರ್ತಾಯಿತ್ತು. ಕೂಡಲೇ ಈ ಸ್ಥಳದ ಬಗ್ಗೆ ಮಾಹಿತಿ ಗೊತ್ತಿದ್ದ ಇವರು ಇಲ್ಲಿಗೆ ಬಂದು ಇಲ್ಲಿಯ ವ್ಯಕ್ತಿ ನೀಡುವ ಆಯುರ್ವೇದ ಔಷಧಿಯನ್ನ ತೆಗೆದುಕೊಂಡು ಹೋಗುತ್ತಾರೆ. ಇಲ್ಲಿಯ ವ್ಯಕ್ತಿ ಹೇಳಿದಂತೆ ನಿಯಮಬದ್ಧವಾಗಿ ತೆಗೆದುಕೊಳ್ಳುತ್ತಾರೆ. ಇದಾದ ಒಂದೇ ವಾರದಲ್ಲಿ ಇವರ ಕಾಯಿಲೆ ಗುಣಮುಖವಾಗುತ್ತೆ. ಈಗ ಆ ಕಾಯಿಲೆಯಿಂದ ಸಂಪೂರ್ಣವಾಗಿ ಹೊರಬಂದು ಆರೋಗ್ಯವಾಗಿ ಚೆನ್ನಾಗಿದ್ದಾರೆ. ಬೇರು ಅವರು ಕೊಟ್ಟರು. ಆ ಬೇರನ್ನು ಯೂಸ್ ಮಾಡಿ ಜಾಂಡೀಸ್ ಕಡಿಮೆ ಆಯಿತು. ಹೆಚ್ಚು 2 ವಾರದಲ್ಲಿ ಕಂಪ್ಲೀಟ್ ಕ್ಯೂರ್ ಆಯಿತು. ಜಾಂಡೀಸ್ನ ಕೊನೆಯ ಹಂತ ತಲುಪಿದ ಎಷ್ಟೋ ರೋಗಿಗಳನ್ನು ಇಲ್ಲಿಯ ಔಷಧಿ ಒಂದೇ ವಾರದಲ್ಲಿ ವಾಸಿ ಮಾಡಿದೆ. ಈಗ 2 ವರ್ಷಗಳ ಹಿಂದೆ ಈ ಹಳ್ಳಿಯಲ್ಲಿ ಒಂದು ಘಟನೆ ನಡೆದು ಹೋಗಿತ್ತು. ಈ ಘಟನೆ ಇಡೀ ಊರನ್ನ ತಲ್ಲಣಗೊಳಿಸಿತ್ತು. ಅದು ಈ ಊರಿನ ಶಾಲೆಯ ನೀರಿನ ಟ್ಯಾಂಕರ್ನಲ್ಲಿ ನಾಯಿಯ ಶವ ಬಿದ್ದು ಕೊಳೆತು ನೀರು ಕಲುಷಿತಗೊಂಡಿತ್ತು. ಈ ಸಂಗತಿ ಗೊತ್ತಿಲ್ಲದೆ ಸುಮಾರು 70 ವಿದ್ಯಾರ್ಥಿಗಳು ಆ ಕಲುಷಿತ ನೀರನ್ನ ಕುಡಿದಿದ್ರು. ಈ ಕಾರಣ ಅಷ್ಟು ಜನ ವಿದ್ಯಾರ್ಥಿಗಳಿಗೂ ಏಕಕಾಲಕ್ಕೆ ಈ ಜಾಂಡೀಸ್ ಆವರಿಸಿ ಬಾಧೆ ಬೀಳಿಸಿತ್ತು. ನಮ್ಮ ಇದರಲ್ಲಿ ಚಿಕ್ಕ ಮಕ್ಕಳಿಗೆ ಜಾಸ್ತಿ ಬಂದಿತ್ತು. ಶಾಲೆಯಲ್ಲಿ ಒಂದು ಕಡೆಯಿಂದ ಅಂಟುರೋಗ ಬಂದಂಗೆ ಬಂದ್ಬಿಟ್ಟಿದ್ದಾರೆ. ನೀರಲ್ಲೇ ಬಂದಿರೋದು. ಒಂದು 60-70 ಹುಡುಗರಿಗೆ ಜಾಂಡೀಸ್ ಆಗಿತ್ತು ಕಳೆದ ವರ್ಷ. ಗಾಬರಿಗೊಂಡ ಆ ವಿದ್ಯಾರ್ಥಿಗಳ ಪಾಲಕರು ಆ ಮಕ್ಕಳನ್ನ ಹಲವಾರು ಆಸ್ಪತ್ರೆಗಳಿಗೆ ಸುತ್ತಿಸಿ ಲಕ್ಷಾಂತರ ರೂಪಾಯಿಗಳನ್ನ ವೆಚ್ಚ ಮಾಡಿದ್ರು. ಆದರೆ ಎಲ್ಲಿಯೂ ಆ ಕಾಯಿಲೆ ವಾಸಿಯಾಗದೆ ತುಂಬಾ ತೊಂದರೆ ಅನುಭವಿಸಿದ್ರು. ಮಕ್ಕಳು ನೋವು ಪಡುವುದನ್ನು ನೋಡಿ ಇಡೀ ಊರಿಗೆ ಊರೇ ಮರುಕ ಪಡುವಂತಾಗುತ್ತೆ. ಫಸ್ಟಿಗೆ ಸ್ವಲ್ಪ 4 ದಿವಸ ಜ್ವರ ಬಂತು. ಆಮೇಲೆ ಇದು ಅಷ್ಟು ಇದಾಗಿರಲಿಲ್ಲ. ಮತ್ತೊಂದು ದಿವಸ ನೋಡೋತ್ತಿಗೆ 1-2-3 ದಿವಸ ನೋಡಿದ ಮೇಲೆ ಕೈಯೆಲ್ಲ ಹಸುರು ಬಣ್ಣ ಬರ್ತಿತ್ತು, ಕಣ್ಣು ಹಸುರು ಬಣ್ಣ ಬಂದಿತ್ತು. ಕೊನೆಗೆ ಮಲೆನಾಡಿನ ಈ ಸ್ಥಳದ ಬಗ್ಗೆ ಮಾಹಿತಿ ಸಿಕ್ಕಿತ್ತು. ಕೂಡಲೇ ಎಚ್ಚೆತ್ತ ಆ ಮಕ್ಕಳ ಪಾಲಕರು ಕೂಡಲೇ ಅಷ್ಟು ಜನ ವಿದ್ಯಾರ್ಥಿಗಳನ್ನ ಈ ಸ್ಥಳಕ್ಕೆ ಕರೆದುಕೊಂಡು ಬಂದು ಇಲ್ಲಿಯ ಆಯುರ್ವೇದ ಸಂಜೀವಿನಿ ಔಷಧಿಯನ್ನ ಕುಡಿಸುತ್ತಾರೆ. ಇದಾದ ಒಂದೇ ವಾರದಲ್ಲಿ ಅಷ್ಟು ವಿದ್ಯಾರ್ಥಿಗಳು ಜಾಂಡೀಸ್ನಿಂದ ಮುಕ್ತವಾಗುತ್ತಾರೆ. ಎಲ್ಲ ಮಕ್ಕಳಲ್ಲೂ ಹೊಸ ಚೈತನ್ಯ ಮೂಡುತ್ತೆ. 90% ಕೊಟ್ಟಿದ್ದೇನೆ, ಕ್ಯೂರ್ ಆಗಿದೆ. ಇವರಷ್ಟೇ ಅಲ್ಲ, ಇಂತಹ ಸಾವಿರಾರು ಜನರು ಈ ಸ್ಥಳದಲ್ಲಿ ತಮ್ಮ ಕಾಯಿಲೆಯಿಂದ ಮುಕ್ತಿ ಕಂಡುಕೊಂಡಿದ್ದಾರೆ. ಈ ಭಾಗದ ಜನರಿಗೆ ಸಂಜೀವಿನಿ ಔಷಧಿಯನ್ನು ನೀಡುತ್ತಾ ಜನರ ಪಾಲಿಗೆ ವರವಾಗಿರುವ ಈ ಸ್ಥಳದ ವ್ಯಕ್ತಿಯಾದರೂ ಯಾರು? ಇವರ ಹಿನ್ನೆಲೆ ಏನು? ನೋಡೋಣ ಒಂದು ಸಣ್ಣ ಬ್ರೇಕ್ನ ನಂತರ. ಈ ಸ್ಥಳದಲ್ಲಿ ನೀಡುವ ಸಂಜೀವಿನಿ ಔಷಧಿಯಿಂದ ಅಸಂಖ್ಯಾತ ಜನ ಗುಣಮುಖರಾಗಿದ್ದಾರೆ. ಇಂಥ ಪರಿಣಾಮಕಾರಿ ಔಷಧಿಯನ್ನು ನೀಡುತ್ತಿರುವ ಆ ವ್ಯಕ್ತಿಯಾದರೂ ಯಾರು? ಅವರಿಗೆ ಈ ಕಾಯಕ ಹೇಗೆ ಬಂತು? ಅವರ ಹಿನ್ನೆಲೆ ಏನು? ನೋಡೋಣ ಈ ಸ್ಟೋರಿಯಲ್ಲಿ. ಹಲವಾರು ಕಾರಣಗಳಿಂದ ಈ ಜಾಂಡೀಸ್ಗೆ ಸಿಲುಕಿ ಹಲವು ಆಸ್ಪತ್ರೆಗಳ ಕದ ತಟ್ಟಿ ಎಲ್ಲಿಯೂ ಗುಣ ಕಾಣದೆ ಕೊನೆಗೆ ಈ ಸ್ಥಳಕ್ಕೆ ಬರುತ್ತಾರೆ ರೋಗಿಗಳು. ಇಲ್ಲಿ ಅವರ ಕಾಯಿಲೆ ಸಂಪೂರ್ಣವಾಗಿ ಗುಣ ಕಾಣುತ್ತೆ ಎಂಬ ನಂಬಿಕೆ ಇಲ್ಲಿಗೆ ಬರುವ ಪ್ರತಿಯೊಬ್ಬ ರೋಗಿಗೂ ಬಲವಾಗಿದೆ. ಅದರಂತೆ ಈ ಕಾಯಿಲೆಯ ಕೊನೆ ಹಂತ ತಲುಪಿ ಆಸ್ಪತ್ರೆಯಲ್ಲಿ ಕೈಬಿಟ್ಟ ಎಷ್ಟೋ ರೋಗಿಗಳು ಇಲ್ಲಿ ವಾಸಿಯಾಗಿ ಹೋಗಿದ್ದಾರೆ.
ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋದ್ವಿ. ಅಲ್ಲಿ ಹೇಳಿ ಬ್ಲಡ್ ಚೆಕಪ್ ಮಾಡಿಸಿ ಅಂತ. ಬ್ಲಡ್ ಚೆಕಪ್ ಮಾಡಿದಾಗ ಜಾಂಡೀಸ್ ಇದೆ ಅಂದರು. ಗುಣ ಆದಂಗೆ ಕಾಣಲಿಲ್ಲ, ಮತ್ತು ಅರ್ಶಿನ ಆಗ್ತಾ ಬಂತು ಕಣ್ಣು. ಇವರು ಔಷಧಿ ಕೊಡಲಿ, ಅವ್ರ ಹತ್ರ ತರ್ಸೋಣ ಅಂತೇಳಿ ಮತ್ತೆ ಅವ್ರ ಹತ್ರ ಹೋಗಿದ್ವಿ. ಅಲ್ಲಿ ಹೋದಾಗ ಅವರು ಬೇರು ಕೊಟ್ಟರು. ಬೆಳಿಗ್ಗೆ ಹೋಗಿ ಅವ್ರು ತಂದಿದ್ದಂತೆ ಬೇರು ಕೊಟ್ಟರು. ಅದರಲ್ಲಿ 3 ದಿನ ಕೊಟ್ವಿ. 3 ದಿನದಲ್ಲಿ ಅವಳಿಗೆ ಕಂಪ್ಲೀಟ್ ಕಮ್ಮಿ ಆಯಿತು. ಇವರ ಹೆಸರು ಲಕ್ಷ್ಮಿ, ಗೃಹಿಣಿ, ಅಂಗನವಾಡಿಯಲ್ಲಿ ಅಡುಗೆ ಕೆಲಸ ಮಾಡುತ್ತಾರೆ. ಕೆಲವು ದಿನಗಳ ಹಿಂದೆ ಇವರಿಗೆ ಒಂದು ಆಘಾತ ಎದುರಾಗಿತ್ತು. ಅದು ಇವರಿಗೆ ಹಳದಿ ಕಾಮಾಲೆ ಕೊನೆಯ ಹಂತ ತಲುಪಿದ್ದು. ಮೊದಲೆಲ್ಲ ಕೆಲಸ ಮಾಡುವಾಗ ಇದ್ದಕ್ಕಿದ್ದಂತೆ ಸುಸ್ತಾಗುವುದು, ಜ್ವರ ಬರುವುದು ಆಗ್ತಾ ಇತ್ತಂತೆ. ಮನೆಗೆ ಬಂದು ಜ್ವರದ ಮಾತ್ರೆ ನುಂಗುತ್ತಾರೆ. ಆದರೂ ಜ್ವರ ಕಡಿಮೆಯಾಗುವುದಿಲ್ಲ. ಇದರಿಂದ ಟೈಫಾಯ್ಡ್ ಬಂದಿರಬಹುದೆಂದು ಭಯದಲ್ಲಿ ಆಸ್ಪತ್ರೆಗೆ ಹೋಗಿ ತೋರಿಸಿದಾಗ ವೈದ್ಯರಿಗೂ ಕೂಡ ಇವರಿಗೆ ಬಂದದ್ದು ಕಾಮಾಲೆ ಅಂತ ಮೊದಲಿಗೆ ಗೊತ್ತಾಗುವುದಿಲ್ಲ. ಅವರು ಟೈಫಾಯ್ಡ್ ಎಂದು ಜ್ವರಕ್ಕೆ ಔಷಧಿಯನ್ನ ಕೊಡುತ್ತಾರೆ. ಮನೆಗೆ ಬಂದ ಇವರು ಅವರು ಕೊಟ್ಟ ಔಷಧಿಯನ್ನ ಸೇವಿಸಿದಾಗ ಕೂಡಲೇ ವಾಂತಿಯಾಗುತ್ತೆ. ಇದರಿಂದ ಹೆದರಿದ ಇವರು ಮತ್ತೆ ಹೋಗಿ ಆಸ್ಪತ್ರೆಯಲ್ಲಿ ಪರೀಕ್ಷೆ ಮಾಡಿದಾಗ ಅದು ಜಾಂಡೀಸ್ ಬಂದಿದ್ದು, ಅದು ಕೊನೆಯ ಹಂತ ತಲುಪಿರುವ ವಿಷಯ ಗೊತ್ತಾಗುತ್ತೆ. ನಾನು ಅಡುಗೆಗೆ ಹೋಗ್ತಾ ಇದ್ದೆ ಶಾಲೆಗೆ. ಅಲ್ಲಿ ನನಗೆ ಅಲ್ಲಿ ಒಂದು ಸ್ವಲ್ಪ ದಿನ ಜ್ವರ ಬರ್ತಾಯಿತ್ತು. ಜ್ವರ ಬಂದು ಆಮೇಲೆ ಮನೆಗೆ ಬಂದು ಇದ್ದು ಮಾತ್ರೆನೇ ತಿನ್ಕೊಂತ ಇದ್ದೆ. ಆಮೇಲೆ ಇನ್ನು ಟೈಫಾಯ್ಡ್ ಎಲ್ಲರೂ ಶುರುವಾಯ್ತಾನಂತ ಹೋಗಿ ಟೈಫಾಯ್ಡ್ ಟೆಸ್ಟ್ ಮಾಡಿದೆ ಜಯಪುರ ಹೋಗಿ. ಆಮೇಲೆ ಟೈಫಾಯ್ಡ್ ಇದೆ ಅಂತ ಹೇಳಿದರು. ಜಾಂಡೀಸ್ ಟೆಸ್ಟ್ ಮಾಡಿರಲಿಲ್ಲ ನಾನು. ಆಮೇಲೆ ಅವರು ಆ ಮಾತ್ರೆ ಕೊಟ್ಟ ತಕ್ಷಣ ನನಗೆ ಇಲ್ಲಿ ಮಾರನೇ ದಿನ ನಡೆಯೋಕ್ಕಾಗ್ದಂಗೆ ವಾಮಿಟ್ ಎಲ್ಲ ಶುರುವಾಯಿತು. ಮತ್ತೆ ಕೂಡಲೇ ಅಲ್ಲಿ ಕರ್ಕೊಂಡು ಬನ್ನಿ ಅಂತ ಹೇಳಿದರು ಡಾಕ್ಟ್ರು. ಅಲ್ಲಿ ಹೋಗಿ ನೋಡಿಸ್ತಿದ್ದು ಜಾಂಡೀಸು ಟೆಸ್ಟ್ ಮಾಡಿಸ್ತಿಗೆ ತುಂಬ ಇದಾಗಿ ಹೋಗಿದೆ, ಜಾಸ್ತಿಯಾಗಿ ಹೋಗಿದೆ ನಿಮಗೆ ಅಂತ ಹೇಳಿದರು. ತಮ್ಮ ಔಷಧಿ ನಿಧಾನಗತಿ ಮತ್ತು ಸಂಪೂರ್ಣ ವಾಸಿ ಮಾಡುವುದು ಕಷ್ಟ ಎಂದು ಗೊತ್ತಿದ್ದ ವೈದ್ಯರು ಕೂಡಲೇ ಇವರಿಗೆ ಈ ಸ್ಥಳದ ಮಾಹಿತಿ ನೀಡಿ ಕಳುಹಿಸುತ್ತಾರೆ. ಕೂಡಲೇ ಇಲ್ಲಿಗೆ ಬಂದ ಇವರು ಇಲ್ಲಿ ಈ ವ್ಯಕ್ತಿ ನೀಡುವ ಔಷಧಿಯನ್ನ ತೆಗೆದುಕೊಂಡು ಹೋಗುತ್ತಾರೆ. ಇದಾದ ಕೇವಲ 1 ವಾರದಲ್ಲಿ ವಾಸಿಯಾಗತ್ತೆ. ಅವ್ರು ಹೇಳಿದ್ರು ನೀವು ಹಳ್ಳಿ ಔಷಧಿ ಮಾಡಿ, ಇದರಲ್ಲೆಲ್ಲ ಟೈಫಾಯ್ಡಿಗೂ ಟೆಸ್ಟ್ ಇದು ಕೊಡಬೇಕಲ್ಲ. ಇಲ್ಲ, ಅದು ನಾವು ಹಳ್ಳಿಯಲ್ಲೇ ಮಾಡ್ತೀವಿ ಅಂತ ಹೇಳಿದ್ವಿ ನಾವು. ನಮ್ಮ ಊರಿನವರೊಬ್ಬರು ಎಲ್ಲ ಹೇಳಿದರು. ತುಂಬ ಜನ ಎಲ್ಲ ತಗೊಳ್ತಾ ಇದ್ರು ಅವ್ರ ಕೈಲಿ. ಇದರಿಂದ ನಾವು ಇಲ್ಲಿ ಬಂದು ತಗೊತೀವಿ ಅಂತ ಹೇಳಿದ್ರು. ಕೂಡಲೇ ಅವತ್ತು ಜೈಪುರದಿಂದ ಬಂದು ಇವ್ರ ಹತ್ರ ಔಷಧಿ ತಗೊಂಡು ಬಂದು ವಾಸಿಯಾಗಿದೆ. ಇದಾಗಿ 1 ವರ್ಷವಾಗಿದೆ. ಇದುವರೆಗೂ ಮತ್ತೆ ಆ ಕಾಯಿಲೆ ಕಾಣಿಸಿಕೊಂಡಿಲ್ಲ. ನಾವು ಹೋಗಿ ತಗೊಂಡು ಬಂದ್ವಿ. ಪಾಪ ಅವರು ಏನೋ ಬೇರೆ ಕೆಲಸ ಇದ್ದರೂ ಕೂಡ ಒಂದು ಊರು ಮನೆಯವರು ಅಂತ ಹೇಳ್ಕೊಂಡು ಇದು ಮಾಡಿ ಕೊಟ್ಟಿದ್ದಾರೆ ಅವರು. ವಾಸಿಯಾಗಿದೆ. ಇಂತಹ ಉದಾಹರಣೆಗಳನ್ನು ಹೇಳುತ್ತಾ ಹೋದರೆ ಇಲ್ಲಿ 1000 ಗಟ್ಟಲೆ ಸಿಗುತ್ತವೆ. ಇವರು ಸಂತೋಷ್, ಒಂದು ಖಾಸಗಿ ಸಂಸ್ಥೆಯ ಉದ್ಯೋಗಿಗಳು. ಇವರು ಕೂಡ ಕೆಲವು ದಿನಗಳ ಹಿಂದೆ ಜಾಂಡೀಸ್ಗೆ ಸಿಲುಕಿ ತುಂಬಾ ತೊಂದರೆ ಅನುಭವಿಸಿದ್ದಾರೆ. ತುಂಬಾ ಲವಲವಿಕೆಯಿಂದ ಓಡಾಡಿಕೊಂಡು ಕೆಲಸ ಮಾಡ್ತಾ ಇದ್ದ ಇವರು ಒಂದು ಸಲ ಕಲುಷಿತ ನೀರು ಕುಡಿದ ಪರಿಣಾಮವಾಗಿ ಈ ಜಾಂಡೀಸ್ಗೆ ಸಿಲುಕಿದ್ರು. ಕೆಲಸ ಮಾಡುವಾಗ ಇದ್ದಕ್ಕಿದ್ದಂತೆ ಸುಸ್ತಾಗ್ತಾ ಇದ್ರು. ತಿಂದಿದ್ದೆಲ್ಲ ವಾಂತಿಯಾಗುತ್ತಾ ಇವರಿಗೆ ಆಹಾರವು ದಕ್ಕದೆ ವಿಪರೀತ ಜ್ವರ ಕಾಣಿಸಿಕೊಂಡು ಇವರನ್ನ ನಿತ್ರಾಣರನ್ನಾಗಿ ಮಾಡಿತ್ತು. ಸುಸ್ತಾಗ್ತಿತ್ತು, ಊಟ ಸೇರ್ತಿಲ್ಲ, ಫುಲ್ ವೀಕ್ ಆಗಿಬಿಟ್ಟಿದೆ. ಮತ್ತು ಅರ್ಶಿನ ಮೂತ್ರ ಹೋಗ್ತಿತ್ತು, ತಲೆನೋವು ಬರೋದು, ಜ್ವರ ಬರೋದು, ಕೈಕಾಲು ಬತ್ತು ಬರೋ, ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ. ಹಲವಾರು ಆಸ್ಪತ್ರೆಗಳನ್ನು ಸುತ್ತಿದ್ರು ಎಲ್ಲಿಯೂ ಕೂಡ ವಾಸಿ ಕಾಣದೆ ತುಂಬ ಚಿಂತೆಗೀಡಾಗ್ತಾರೆ. ಕೊನೆಗೆ ಪರಿಚಯಸ್ಥರೊಬ್ಬರಿಂದ ಇವರಿಗೆ ಈ ಸ್ಥಳದ ಮಾಹಿತಿ ಸಿಗುತ್ತೆ. ಆ ಮಾಹಿತಿಯಂತೆ ಇಲ್ಲಿಗೆ ಬಂದು ಇಲ್ಲಿ ಈ ವ್ಯಕ್ತಿ ನೀಡುವ ಔಷಧಿಯನ್ನು ತೆಗೆದುಕೊಂಡು ಹೋಗುತ್ತಾರೆ. ಇದಾದ 1 ವಾರದಲ್ಲಿ ಇವರ ಜಾಂಡೀಸ್ ಕಾಯಿಲೆ ಸಂಪೂರ್ಣವಾಗಿ ಗುಣವಾಗಿತ್ತು. ಸುಮಾರು ಕಡೆ ಆಸ್ಪತ್ರೆ ಎಲ್ಲ ಸುತ್ತ ಬಂದೆ, ಎಲ್ಲಿ ಗುಣನೇ ಆಗಿಲ್ಲ. ಅಲ್ಲಿ ಇಲ್ಲಿ ಭಾರಿ ದುಡ್ಡು ಹಾಕಿದೆ. ಒಂದು 6-7 ಸಾವಿರ ರೂಪಾಯಿ ಮೇಲೆ ಹೋಗಿದೆ, ಖರ್ಚಾಗಿದೆ. ಆಮೇಲೆ ಯಾರೋ ಒಬ್ರು ಹೇಳಿದ್ರು ಇಂಥಲ್ಲಿ ಕೊಡ್ತಾರೆ ಯೂರಾಡ್ರು ಅಂತೇಳಿ. ಅವ್ರು ನೋಡ್ಕೊಂಬಂದೆ. ಮತ್ತು ಅವರು ಒಳ್ಳೆ ಚೆನ್ನಾಗಿ ಕೊಟ್ಟರು, ಹಳ್ಳಿ ಔಷಧಿ ಚೆನ್ನಾಗಿ ಕೊಟ್ಟರು. ಒಂದು 3-4 ದಿನದ ಔಷಧಿ ಕೊಟ್ಟಿದ್ರು. ಈಗ ಚೆನ್ನಾಗಿದೆ, ಗುಣ ಇದೆ. ಮತ್ತು
ಈಗ ಯಾವ ತೊಂದರೆಯೂ ಇಲ್ಲದೆ ಆರೋಗ್ಯವಾಗಿ ಚೆನ್ನಾಗಿದ್ದಾರೆ. ಇಂತಹ ಉದಾಹರಣೆಗಳನ್ನ ಹುಡುಕುತ್ತಾ ಹೋದರೆ ಇಲ್ಲಿ ಸಾಕಷ್ಟು ಸಿಗುತ್ತವೆ. ಜಾಂಡೀಸ್ ಕೊನೆಯ ಹಂತ ತಲುಪಿ ಆಸ್ಪತ್ರೆಯಲ್ಲಿ ವಾಸಿಯಾಗದೆ ಕೊನೆಗೆ ಇಲ್ಲಿಗೆ ಬಂದಾಗ ಅವರಿಗೆ ಸಂಜೀವಿನಿಯಂತಹ ಔಷಧವನ್ನು ನೀಡಿ ಅವರ ಜೀವವನ್ನು ಕಾಪಾಡಿ ಜನರ ಪಾಲಿನ ವರವಾಗಿದ್ದಾರೆ ಈ ವ್ಯಕ್ತಿ. ಇವರ ಹಿನ್ನೆಲೆಯನ್ನು ತಿಳಿಯೋದು ಕೂಡ ಅಷ್ಟೇ ಮುಖ್ಯವಾಗಿದೆ. ಇವರ ಹೆಸರು ಯುವರಾಜ್, ಪ್ರಗತಿಪರ ರೈತರು. ಇವರಿಗೆ ಈಗ 68 ವರ್ಷ ವಯಸ್ಸು. ಮಲೆನಾಡಿನ ತೊಪ್ಪಲಲ್ಲಿದೆ ಇವರ ತೋಟ. ಆಧುನಿಕ ತಂತ್ರಜ್ಞಾನದಿಂದ ಕಾಫಿ, ಅಡಿಕೆ ಮತ್ತು ಮೆಣಸನ್ನ ಬೆಳೀತಾರೆ. ಈ ವಯಸ್ಸಲ್ಲೂ ಕೂಡ ಪಾದರಸದಂತೆ ಕೆಲಸ ಮಾಡುತ್ತಾ ಸುತ್ತಲಿನ ಭಾಗಕ್ಕೆ ಮಾದರಿ ರೈತರಾಗಿದ್ದಾರೆ. ಅದರ ಜೊತೆಗೆ ಈ ಔಷಧಿಯ ಕಾಯಕವನ್ನ ಮಾಡ್ತಾ ಇದ್ದಾರೆ. ಇವರು ಔಷಧಿ ಕೊಡುವ ಈ ಸೇವೆಗೆ ಸುಮಾರು 60 ವರ್ಷಗಳ ಇತಿಹಾಸವಿದೆ. ಮೊದಲು ಇವರ ತಾಯಿ ಔಷಧಿಯನ್ನ ನೀಡ್ತಾ ಇದ್ರು. ಅವರು ಸುಮಾರು 40 ವರ್ಷಗಳ ಕಾಲ ಔಷಧಿಯನ್ನ ನೀಡಿದ್ರು. ಅವರಿಗೆ ವಯಸ್ಸಾದ ನಂತರ ಅವರ ಈ ಸೇವೆಯನ್ನ ತಮ್ಮ ಮಗ ಮುಂದುವರಿಸಿಕೊಂಡು ಹೋಗಬೇಕೆನ್ನುವುದು ಅವರ ಮಹದಾಸೆಯಾಗಿತ್ತು. ತಾಯಿಯಿಂದ ಈ ವನಸ್ಪತಿಯ ಮಹತ್ವ ತಿಳಿದುಕೊಂಡು ಈ ಔಷಧಿ ನೀಡುವ ಬಗೆಯನ್ನ ತಿಳಿತಾರೆ. ಅಂದಿನಿಂದ ಈ ಸೇವೆಯನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಅವರು ತುಂಬ ವರ್ಷ ಕೊಟ್ಟಿದ್ದಾರೆ. ಒಂದು 30-40 ವರ್ಷ ಅವ್ರು ಕೊಟ್ಟಿರ್ಬೋದು. ಈಗ ಇತ್ತೀಚೆಗೆ ಒಂದು 20-25 ವರ್ಷದಿಂದ ನಾನು ಕೊಡ್ತಾ ಇದ್ದೇನೆ. ಅದೆಂಥದ್ದೇ ಜಾಂಡೀಸ್ನ ತೊಂದರೆ ಎದುರು ಅದನ್ನು ವಾಸಿ ಮಾಡುವ ತಾಕತ್ತು ಇವರ ಔಷಧಿಗಿದೆ. ಅದರಂತೆ ಯಾವುದೇ ಒಂದು ಕಾಯಿಲೆಗೆ ಔಷಧಿಯನ್ನ ಕೊಡುವಲ್ಲಿ ಕೆಲವೊಂದು ಪದ್ಧತಿ, ಕಟ್ಟುನಿಟ್ಟಾದ ನಿಯಮಗಳು ಇರುತ್ತವೆ. ಅದರಂತೆ ಇವರು ಔಷಧಿಯನ್ನ ನೀಡುವಲ್ಲಿಯೂ ಕೆಲವೊಂದು ಪದ್ಧತಿ, ನಿಯಮಗಳಿವೆ. ಈ ಯುವರಾಜರವರು ಔಷಧಿ ನೀಡುವಲ್ಲಿ ಒಂದು ಪದ್ಧತಿ ಇದೆ. ರೋಗಿಗಳು ಔಷಧಿಯನ್ನು ಸೇವಿಸುವಲ್ಲಿ ಕೆಲವೊಂದು ಪಥ್ಯ ನಿಯಮಗಳಿವೆ. ಹಾಗಾದರೆ ಆ ಪದ್ಧತಿ ನಿಯಮಗಳೇನು? ಇಷ್ಟಕ್ಕೂ ಈ ಸ್ಥಳ ಇರುವುದಾದರೂ ಎಲ್ಲಿ? ನೋಡೋಣ ಮತ್ತೊಂದು ಸಣ್ಣ ಬ್ರೇಕ್ನ ನಂತರ. ಇವರು ಔಷಧಿಯನ್ನು ನೀಡುವಲ್ಲಿ ಒಂದು ಪದ್ಧತಿ ಇದೆ. ಕಾಮಾಲೆ ಪೀಡಿತರಾಗಿ ಈ ಸ್ಥಳಕ್ಕೆ ಬರುವ ರೋಗಿಗಳನ್ನು ಮೊದಲಿಗೆ ಪರೀಕ್ಷೆ ಮಾಡುತ್ತಾರೆ. ಅವರಿಗೆ ಕಾಮಾಲೆ ಇದೆ ಅಂತ ಖಾತರಿಯಾದ ಮೇಲೆ ಇವರು ನಿಯಮಬದ್ಧವಾಗಿ ಔಷಧಿಯನ್ನು ನೀಡುತ್ತಾರೆ. ಇವರು ಔಷಧಿ ನೀಡುವ ವಿಚಾರ ಗೊತ್ತಿದ್ದ ಜನ ನೇರವಾಗಿ ಇವರನ್ನ ಹುಡುಕಿಕೊಂಡು ಬಂದು ಔಷಧಿಯನ್ನ ತೆಗೆದುಕೊಂಡು ಹೋಗುತ್ತಾರೆ. ಇದರ ಜೊತೆಗೆ ಸುಮಾರು ಜನ ಸ್ಥಳೀಯ ವೈದ್ಯರುಗಳು ತಮ್ಮ ಔಷಧಿ ಮಂದಗತಿ, ನೀವು ಆಯುರ್ವೇದ ಔಷಧಿಯನ್ನ ತೆಗೆದುಕೊಳ್ಳಿ ಎಂದು ಇವರ ಹತ್ತಿರ ಕಳುಹಿಸುತ್ತಾರೆ. ಅದರಂತೆ ಇಲ್ಲಿಗೆ ಬಂದು ರೋಗಿಗಳು ಇವರ ಔಷಧಿಯನ್ನ ತೆಗೆದುಕೊಂಡು ಹೋಗಿ ವಾಸಿಯಾಗ್ತಾ ಇದ್ದಾರೆ. ಎಂತೆಂಥ ಸಹಾಯಕ್ಕಾದಂಥ ಪೇಷಂಟ್ಗಳನ್ನ ಬದುಕಿ ಕಳಿಸಿದಾರಂತೆ. ಯಾವ ಎಫೆಕ್ಟ್ ಇಲ್ಲ, ಒಂಥರ ಬೇರು ಕೊಡ್ತಾರೆ, ವಾಸಿ ಆಗುತ್ತೆ. ಇವರು ಔಷಧಿಯನ್ನ ತಯಾರು ಮಾಡಿಕೊಳ್ಳುವಲ್ಲಿ ಒಂದು ಪದ್ಧತಿ ಇದೆ. ಈ ಔಷಧಿ ಒಂದು ಗಿಡದ ಬೇರಾಗಿರುತ್ತೆ. ಇದೊಂದು ಬೇರು, ಇದು ಅದನ್ನು ಬೇರು ತಂದು ಗುದ್ದಿ ಪುಡಿ ಮಾಡಿ ಅರ್ಧ ತೆಂಗಿನಕಾಯಿ ಭಾಗ ಹೆರಿದಾಕಿ ಗಂಜಿಗೆ ಇಡಬೇಕು. ಎಷ್ಟು ಊಟ ಮಾಡ್ತೀರೋ ಅಷ್ಟು ಅಕ್ಕಿ ಹಾಕಿ ಗಂಜಿಗೆ ಇಡಬೇಕು. ಈ ತೆಂಗಿನಕಾಯಿ ಹಾಲು ತೆಗೆದು ಈ ಗಂಜಿಗೆ ಹಾಕಿ ಊಟ ಮಾಡಬೇಕು. ತಮ್ಮ ಬಿಡುವಿನ ವೇಳೆಯಲ್ಲಿ ಕಾಡಿಗೆ ಹೋಗುವ ಇವರು ಅಲ್ಲಿ ಸಿಗುವ ವನಸ್ಪತಿ ಗಿಡದ ಬೇರನ್ನ ನಿಯಮಬದ್ಧವಾಗಿ ಕಿತ್ತು ಮನೆಗೆ ತರುತ್ತಾರೆ.
ಆ ನಂತರ ಅದನ್ನು ಸ್ವಚ್ಛ ಮಾಡಿ ನಿಯಮಾನುಸಾರ ಆ ಬೇರನ್ನು ಪ್ರಮಾಣಬದ್ಧವಾಗಿ ಕತ್ತರಿಸಿ ಅದಕ್ಕೆ ಔಷಧಿಯ ರೂಪ ಕೊಡುತ್ತಾರೆ. ಆಮೇಲೆ ರೋಗಿಗಳ ರೋಗದ ಪ್ರಮಾಣವನ್ನು ಪರೀಕ್ಷಿಸಿ ಅವರಿಗೆ ಔಷಧಿಯನ್ನ ನೀಡುತ್ತಾರೆ. ಕೆಲವೊಂದು ಸಾರಿ ರೋಗಿಗಳು ಫೋನ್ ಮಾಡಿ ಮುಂಚೆನೇ ಔಷಧಿ ಬೇಕಾಗಿರುವ ಬಗ್ಗೆ ಹೇಳುತ್ತಾರೆ. ಕೂಡಲೇ ಇವರು ಕಾಡಿಗೆ ಹೋಗಿ ತಾಜಾ ಬೇರನ್ನ ತಂದು ರೋಗಿಗಳಿಗೆ ಕೊಟ್ಟ ಉದಾಹರಣೆಯೂ ಇದೆ. ನಮಗೆ ಹೇಳ್ತಾರೆ ಹೆಂಗೆ ಜಾಂಡೀಸ್ ಔಷಧಿ ಕೊಡಬೇಕು ಬೇಕು ಅಂತ ಹೇಳ್ತಾರೆ. ಜಾಂಡೀಸ್ ಆಗಿದೆ, ಡಾಕ್ಟ್ರು ಟೆಸ್ಟ್ ಮಾಡಿ ಹೇಳಿದ್ದಾರೆ ಅಂತ ಅವ್ರ ಹತ್ರ ಟೆಸ್ಟ್ ಮಾಡ್ತಾರೆ. ಡಾಕ್ಟ್ರ್ ಹತ್ರ ಹೋಗಿ ಯೂರಿನ್ ಟೆಸ್ಟ್ ಮಾಡಿಸಿ ಜಾಂಡೀಸ್ ಅಂತ ಕನ್ಫರ್ಮ್ ಆದಮೇಲೆ ನಮ್ಮ ಹತ್ರ ಬರ್ತಾರೆ. ಪ್ರತಿಯೊಂದು ಆಯುರ್ವೇದ ಔಷಧಿಯನ್ನ ತೆಗೆದುಕೊಳ್ಳುವಲ್ಲಿ ಕೆಲವೊಂದು ಪದ್ಧತಿಗಳು, ಕೆಲವೊಂದು ಪಥ್ಯ ನಿಯಮಗಳು ಇರುತ್ತವೆ. ಆ ನಿಯಮಗಳಂತೆ ಈ ಔಷಧಿಯನ್ನ ತೆಗೆದುಕೊಂಡ್ರೆ ಮಾತ್ರ ಈ ಆಯುರ್ವೇದ ಔಷಧಿ ಫಲಕಾರಿ, ಇಲ್ಲವಾದರೆ ಫಲಕಾರಿಯಾಗದು. ಜೊತೆಗೆ ಈ ಔಷಧಿಯಿಂದ ಯಾವುದೇ ಅಡ್ಡ ಪರಿಣಾಮಗಳು ಇರುವುದಿಲ್ಲ. ಅದರಂತೆ ಈ ಔಷಧಿ ಬೇರನ್ನ ತೆಗೆದುಕೊಳ್ಳುವಲ್ಲಿ ಕೆಲವೊಂದು ಕಟ್ಟುನಿಟ್ಟಾದ ಪಥ್ಯ ನಿಯಮ ಪಾಲಿಸಬೇಕಾಗಿರುವುದು ಮುಖ್ಯವಾಗಿರುತ್ತೆ. ಮತ್ತು ನಾವು ಇದಕ್ಕೆ ಕೆಲವು ಪಥ್ಯ ಹೇಳ್ತೇವೆ. ಪಥ್ಯ ಮಾಡಬೇಕು. ಬಾರ್ಲಿ ನೀರು ಕುಡಿಬೇಕು, ನೀರು ಹಾಲು ಕುಡಿಬೇಕು, ಗಟ್ಟಿ ಹಾಲೆಲ್ಲ ಕುಡಿಬಾರ್ದು. ಮತ್ತು ಎಣ್ಣೆ ಪದಾರ್ಥ ಯಾವುದು ಮುಟ್ಟಬಾರ್ದು, ಡ್ರಿಂಕ್ಸ್ ಮಾಡಬಾರ್ದು, ಕಾಫಿ ಟೀ ಹೆಚ್ಚಿಗೆ ಏನು ಕುಡಿಬಾರ್ದು. ಅದೆಲ್ಲ ನಮ್ಮದು ಪಥ್ಯ ಹೇಳ್ತೀವಿ ಅವ್ರಿಗೆ ಬಂದವರಿಗೆ. 3 ದಿವಸ ಅಥವಾ 5 ದಿವಸ ನಾವು ಇದು ಮಾಡ್ತೀವಿ. ಜಾಂಡೀಸ್ ರೋಗಿಗಳು ಈ ಔಷಧಿಯ ಬೇರನ್ನ ಕೆಲವೊಂದು ಆಹಾರದಲ್ಲಿ ಸೇರಿಸಿ ಕುಟ್ಟಿ ಪುಡಿ ಮಾಡಿ ಸೇವಿಸಬೇಕಾಗಿರುವುದು ಮುಖ್ಯವಾಗಿರುತ್ತೆ. ಅದನ್ನು ತಯಾರಿಸುವುದಕ್ಕೆ ಒಂದು ನಿಯಮವಿದೆ. ನಾವು ಮಾಡಲ್ಲ, ಅವ್ರಿಗೆ ಕೊಡ್ತೀವಿ. ಅವ್ರು ಗುದ್ದಿ ಪುಡಿ ಮಾಡಿ ಬಿಳಿ ಬಟ್ಟೆಲಿ ಗಂಟುಗಟ್ಟಿ ಬೇಯಲಿಕ್ಕೆ ಹಾಕ್ತಾರೆ. ಅದನ್ನು ಬೇಯಿಂದಾದ್ಮೇಲೆ ಅರ್ಧ ತೆಂಗಿನಕಾಯಿ ಭಾಗ ಹೆರೆದು ಅದ್ರದ್ದು ಹಾಲು ತೆಗೆದು ಹೊಟ್ಟೆ ಹಾಕಬಾರ್ದು. ಹಾಲು ತೆಗೆದು ಗಂಜಿಗೆ ಹಾಕಿ ಬೆಳಗಿನ ಹೊತ್ತು ಅದನ್ನೇ ತಗೊಳ್ಬೇಕು, ಬೇರೆ ಏನು ತಗೊಳ್ಬಾರ್ದು. ಇವರು ಹೇಳಿದ ಪಥ್ಯ ನಿಯಮದಂತೆ ಔಷಧಿ ಸೇವಿಸಿದಲ್ಲಿ ಕೊನೆಯ ಹಂತ ತಲುಪಿದ್ದ ರೋಗಿಗಳು ಕೂಡ ರೋಗದಿಂದ ಮುಕ್ತರಾಗುವುದು ಖಂಡಿತ. ಇವರು ಪ್ರಶಾಂತ, ಒಬ್ಬ ವ್ಯಾಪಾರಸ್ಥರು. ಇವರ ಶ್ರೀಮತಿಯವರಾದ ಸುಧಾರ್ ಅವರಿಗೆ ಕೆಲವು ದಿನಗಳ ಹಿಂದೆ ಈ ಜಾಂಡೀಸ್ ಬಂದು ತುಂಬಾ ಕುಗ್ಗಿ ಹೋಗಿದ್ರು. ಮೊದಲೆಲ್ಲ ತುಂಬಾ ಆರೋಗ್ಯವಾಗಿದ್ದ ಇವರು ಒಂದು ಸಲ ಕಲುಷಿತ ನೀರು ಕುಡಿದ ಪರಿಣಾಮವಾಗಿ ಇವರ ಆರೋಗ್ಯದಲ್ಲಿ ಇದ್ದಕ್ಕಿದ್ದಂತೆ ತುಂಬಾ ತೊಂದರೆ ಉಂಟಾಗುತ್ತೆ. ಊಟ ಸೇರದೆ ತಿಂದಿದ್ದೆಲ್ಲ ವಾಂತಿಯಾಗಿ ನಡೆದಾಡಲು ಶಕ್ತಿ ಇಲ್ಲದೆ ನಿತ್ರಾಣರನ್ನಾಗಿ ಮಾಡಿಬಿಟ್ಟಿರುತ್ತೆ. ಈ ಹಿಂದೆ ನಮಗೆ ಒಂದು ಕಳೆದ ವರ್ಷ ನೀರಿಂದು ಪ್ರಾಬ್ಲಮ್ ಆಗಿಬಿಟ್ಟು ಇವರಿಗೆ ಜಾಂಡೀಸ್ ಬಂದಿತ್ತು. ಜಾಂಡೀಸ್ ಅಂದರೆ ಫಸ್ಟ್ ಸ್ಟಾರ್ಟಿಂಗ್ ಏನು ಅಂತಲೇ ಗೊತ್ತಾಗಿರಲಿಲ್ಲ. ವಾಮಿಟ್ ಆಗ್ತಿತ್ತು, ಏನು ತಿಂದರೂ ಹೊಟ್ಟೆಲಿ ನಿಲ್ತಾ ಇರಲಿಲ್ಲ. ಈ ಥರ ವಾಮಿಟ್ ಆಗಿತ್ತು. ಲೋಕಲ್ ಡಾಕ್ಟ್ರ್ ಹತ್ರ ತೋರಿಸಿದ್ವಿ. ಏನೋ ಅಜೀರ್ಣಕ್ಕಿರ್ಬೋದು ಅಂತ ಸ್ಟಾರ್ಟಿಂಗು ತಿಳಿದು ಯೂರಿನ್ ಇನ್ಫೆಕ್ಷನ್ ಅಂತ ಟ್ರೀಟ್ಮೆಂಟ್ ಮಾಡಿದರು. ಫಸ್ಟಿಗೆ ಅಲ್ಲೇ ಸಿಕ್ಕಾಬಿಟ್ಟೆ ಆಗಿಬಿಟ್ಟು ಎಲ್ಲ ಇದಕ್ಕೆ ಯೂರಿನ್ ಇನ್ಫೆಕ್ಷನ್ ಅಂತ ಬ್ಲಡ್ ಚೆಕಪ್ ಮಾಡಿದ್ರು, ಎಲ್ಲ ಮಾಡಿದ್ರು, ಏನೂ ಗೊತ್ತಾಗ್ತಿರ್ಲಿಲ್ಲ. ಗಾಬರಿಗೊಂಡ ಇವರು ಸುಮಾರು ಆಸ್ಪತ್ರೆಗಳನ್ನು ಸುತ್ತುತ್ತಾರೆ. ಆದರೆ ಎಲ್ಲಿಯೂ ಕೂಡ ಇವರ ಕಾಯಿಲೆ ಗುಣ ಕಾಣೋದಿಲ್ಲ. ಇದರಿಂದ ಮನೆಯವರೆಲ್ಲ ತುಂಬ ಚಿಂತೆಗೀಡಾಗ್ತಾರೆ. 1 ವಾರ ಅಡ್ಮಿಟ್ ಮಾಡಿದ್ವಿ. ಆಮೇಲೆ ಡಿಸ್ಚಾರ್ಜ್ ಮಾಡಿ ಮನೆಗೆ ಕರ್ಕೊಂಬಂದ್ವಿ. ಸ್ವಲ್ಪ ಏನೋ ಕಮ್ಮಿ ಆಯಿತು ಅಂತ ಮತ್ತೆ ಪ್ರಾಬ್ಲಮ್ ಅದೇ ಥರ ಸ್ಟಾರ್ಟ್ ಆಯಿತು. ಮತ್ತೆ ಮೇಳಿಗೆಗೆ ಕರ್ಕೊಂಡೋದ್ವಿ. ಅಲ್ಲಿಯೂ ಕೂಡ ಒಂದು ಬ್ಲಡ್ ರಿಪೋರ್ಟ್ ಎಲ್ಲ ನೋಡಿದಾಗ ಜಾಂಡೀಸ್ ಅಂತ ಗೊತ್ತಾಯಿತು. ಅದೇ ಸಮಯಕ್ಕೆ ಪರಿಚಯಸ್ಥರೊಬ್ಬರು ಇವರಿಗೆ ಈ ಸ್ಥಳದ ಮಾಹಿತಿ ನೀಡ್ತಾರೆ. ಅವರ ಮಾಹಿತಿಯಂತೆ ಇಲ್ಲಿಗೆ ಬಂದ ಇವರು ಇಲ್ಲಿ ನೀಡುವ ಔಷಧಿಯನ್ನು ತೆಗೆದುಕೊಂಡು ಹೋಗಿ ಪಥ್ಯ ನಿಯಮದಂತೆ ಸೇವಿಸುತ್ತಾರೆ. ಇದಾದ ಕೇವಲ 1 ವಾರದಲ್ಲಿ ಇವರ ಕಾಯಿಲೆ ದೂರಾಗಿ ಆರೋಗ್ಯ ಸುಧಾರಿಸಿತ್ತು. ಇಲ್ಲೇ ಕೊಡ್ತಾರೆ ಜಾಂಡೀಸಿಗೆ ಔಷಧಿ ಅಂಥೇಳಿ ನಮ್ಮ ಯುವರಾಜರು ಇಲ್ಲೇ ಪಕ್ಕದ ನಮ್ಮ ಹಳ್ಳಿಲೇ ಇರೋರು, ಅವ್ರದ್ದು ಗೊತ್ತಾಯಿತು. ಅವ್ರ ಹತ್ರ ಮೆಡಿಸಿನಿಗೆ ಅಂತ ಹೋದ್ವಿ. ಅವರು ಅದೊಂದು ಬೇರು ಕೊಟ್ಬಿಟ್ರು, ನಾಟಿ ಬೇರು ಅಂತ. ಅದರಲ್ಲಿ ಒಂದು 2 ದಿನದಲ್ಲೇ ಫುಲ್ಲು ಕ್ಯೂರ್ ಆಗೋ ಅಂಶಗಳು ಕಂಡು ಮತ್ತು ಅದನ್ನೇ ಕಂಟಿನ್ಯೂ ಮಾಡಿದು. ಮತ್ತು 15 ದಿವಸ ಬಿಟ್ಟು ಕಮ್ಮಿ ಆಗಿಲ್ಲ ಅಂದರೆ ಅಥವಾ ಆಗದೇ ಇದ್ದರೂ ತಗೊಳ್ಬೇಕು ಅಂತ ಹೇಳಿದರು. ಅದೇ ಥರ ಮಾಡಿದ್ರು. ಅದು ಈಗ ಫುಲ್ಲು ಕ್ಯೂರ್ ಆಗಿತ್ತು. ಆಸ್ಪತ್ರೆಯಲ್ಲಿ ವಾಸಿಯಾಗದೆ ಸಾವಿನ ಕದ ತಟ್ಟಿ ಕೊನೆಗೆ ಇಲ್ಲಿ ಬಂದ ಪ್ರತಿಯೊಂದು ಜಾಂಡೀಸ್ ರೋಗಿಯ ರೋಗವನ್ನು ಸಂಪೂರ್ಣವಾಗಿ ವಾಸಿ ಮಾಡ್ತಾ ಇರುವ ಈ ಯುವರಾಜರವರ ಸ್ಥಳವಿರುವುದು
ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಬಿಳಾಲಕೊಪ್ಪದಲ್ಲಿ. ತಮ್ಮ ಔಷಧಿಯಿಂದ ವಾಸಿಯಾದ ರೋಗಿಗಳಿಂದ ಯಾವುದೇ ಪ್ರತಿಫಲವನ್ನ ಬಯಸದೆ ನಿಸ್ವಾರ್ಥದಿಂದ ಈ ಸೇವೆಯನ್ನ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಇವರು. ಒಂದು ಸರ್ವಿಸು, ಸೋಷಿಯಲ್ ಸರ್ವಿಸ್ ಇದ್ದಾಗೆ ನಮ್ಮ ಹಿಂದಿನಿಂದ ಮಾಡ್ತಿದ್ರು, ಹಂಗಾಗಿ ನಾನು ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀನಿ. ಇವರ ತಾಯಿ ಸರಸಮ್ಮರಿಂದ ಕಲಿತ ಈ ಕಾಯಕವನ್ನ ತಮ್ಮ ಮುಂದಿನ ಪೀಳಿಗೆಗೆ ಹೇಳಿಕೊಡಬೇಕೆನ್ನುವ ಇಚ್ಛೆ ಇದೆ. ಆದರೆ ಈ ಔಷಧಿಯನ್ನು ನೀಡುವಲ್ಲಿ ಕೈಗುಣ ಬೇಕು ಎನ್ನುತ್ತಾರೆ. ಇದೇ ಹಂಗಲ್ಲ, ನಮ್ಮಲ್ಲೇ ಯಾರಿಗಾರು ಹೇಳ್ಕೊಡ್ಬೇಕು ಅಂತ, ಅದು ಕೈಗುಣ ಬೇಕು. ಸುಮ್ಮನೆ ಹೇಳ್ಕೊಟ್ರು ಬರಲ್ಲ. ಈಗ ನಾವು ಕೊಡೋ ಔಷಧಿ ಕೆಲವ್ರಿಗೆ ಬೇರೆ ಗೊತ್ತು, ಅದು ಗೊತ್ತಿದ್ರು ಅವ್ರು ಕೊಟ್ಟರೆ ಅದು ಅಷ್ಟು ಬೇಗ ಕ್ಯೂರ್ ಆಗಲ್ಲ. ಅದಕ್ಕೆ ಕೈಗುಣ ಅಂತ ಒಂದಿರುತ್ತೆ ಅವರಿಗೆ, ಅದು ಬೇಕು. ಇವರ ಈ ನಿಸ್ವಾರ್ಥ ಸೇವೆಯನ್ನ ಗಮನಿಸಿದ ಸ್ಥಳೀಯರು ಇವರ ಈ ಕಾರ್ಯವನ್ನ ಪ್ರಶಂಸಿಸಿದ್ದಾರೆ. ಈ ಗಿಡಮೂಲಿಕೆ ಔಷಧಿಗಳ ಬಗ್ಗೆ ವಿಶೇಷವಾದ ಅರಿವಿದೆ, ಅದರಲ್ಲಿ ಸುಮಾರು ಜ್ಞಾನ ಸಹಿತ ಇದೆ. ಆ ರೀತಿ ಔಷಧಿಯನ್ನು ಕೊಟ್ಟು ಇಲ್ಲಿ ಸುತ್ತಮುತ್ತಲಿನ ಜನಕ್ಕೆ ತುಂಬ ಉಪಕಾರಿಯಾಗಿದ್ದಾರೆ. ಇವರ ಪರಿಣಾಮಕಾರಿ ಔಷಧಿಯ ಬಗ್ಗೆ ಗೊತ್ತಾದ ತಕ್ಷಣ ನಾವು ಈ ಮಲೆನಾಡಿನ ಸ್ಥಳವನ್ನ ಹುಡುಕುತ್ತಾ ಹೋಗಿದ್ದೆವು. ಅವರ ಮನೆಗೆ ಹೋಗಿ ನೋಡಿದಾಗ ನಮಗೂ ಕೂಡ ಆ ಔಷಧಿಯ ಮಹತ್ವ ಗೊತ್ತಾಗಿತ್ತು. ಮಲೆನಾಡಿನ ಒಂದು ಕುಗ್ರಾಮದಲ್ಲಿ ಇದ್ದುಕೊಂಡು ಪ್ರಗತಿಪರ ಬೇಸಾಯವನ್ನ ಮಾಡುತ್ತಾ ಸುತ್ತಲಿನ ಜನಕ್ಕೆ ಮಾದರಿಯಾಗಿದ್ದಾರೆ ಈ ಯುವರಾಜ್ರವರು. ಇಂದು ಇವರ ಈ ಔಷಧಿಯಿಂದ ವಾಸಿಯಾಗದ ಜಾಂಡೀಸ್ ರೋಗಿಗಳಿಲ್ಲ. ಇವರ ಈ ನಿಸ್ವಾರ್ಥ ಸೇವೆ ಹೀಗೆ ಮುಂದುವರಿಯಲಿ. ಇನ್ನಷ್ಟು ರೋಗಿಗಳು ಇವರ ಔಷಧಿಯ ಮಹತ್ವ ಪಡೆದುಕೊಳ್ಳಲಿ ಎಂದು ಆಶಿಸೋಣ. ಇಂದಿನ ಆಧುನಿಕ ಇಂಗ್ಲಿಷ್ ಔಷಧಿಯ ಹಾವಳಿಯಲ್ಲಿ ಅದರಿಂದ ಬೇಗ ವಾಸಿ ಮಾಡಲಾಗದ ಜಾಂಡೀಸ್ ಕಾಯಿಲೆಯನ್ನ ಒಂದು ಆಯುರ್ವೇದ ಔಷಧಿ ಪರಿಣಾಮಕಾರಿಯಾಗಿ ವಾಸಿ ಮಾಡುತ್ತಿದೆ ಎಂದರೆ ನಂಬಲು ಕಷ್ಟವೆನಿಸಬಹುದು. ಆದರೆ ಪುರಾತನ ಕಾಲದಿಂದಲೂ ಈ ಆಯುರ್ವೇದ ಔಷಧಿಗಳು ತಮ್ಮದೇ ಆದ ಮಹತ್ವವನ್ನು ಪಡೆದಿವೆ. ಈ ಔಷಧಿಯಿಂದ ವಾಸಿಯಾದ ಹಲವಾರು ಜೀವಂತ ಸಾಕ್ಷಿಗಳು ಕಣ್ಣ ಮುಂದಿವೆ. ವಿಜ್ಞಾನ ಏನೇ ಅಂದರೂ, ತಂತ್ರಜ್ಞಾನ ಎಷ್ಟೇ ಮುಂದುವರೆದಿದ್ದರೂ ನಂಬಿಕೆಯಲ್ಲಿ ಇದು ಸಾಧ್ಯ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಿಖರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾ ಟಿವಿ. ಇಂತಹ ಘಟನೆ, ಸ್ಥಳ ಮತ್ತು ವ್ಯಕ್ತಿಗಳ ಬಗ್ಗೆ ಮಾಹಿತಿ ನಿಮ್ಮಲ್ಲಿದ್ದರೆ ಸಂಪರ್ಕಿಸಬೇಕಾದ ವಿಳಾಸ ಪ್ರಜಾ ಟಿವಿ, ಇದು ಸಾಧ್ಯ ವಿಭಾಗ, ಶೇಜಾನ್ ಲಾವೆಲೆ 4ನೇ ಮಹಡಿ, ನಂಬರ್ 15, ವಾಲ್ಟನ್ ರೋಡ್, ಬೆಂಗಳೂರು 560001. ಫೋನ್ ನಂಬರ್ 7022010519.